ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ ತ್ರಿಬಲ್1 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳು. ಎಲ್ರಿಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2025. ಜನವರಿ ಮಂತಲ್ಲಿ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆಗಳಾಗ್ತಾ ಇದೆ, ಏನು ಬರ್ತಾ ಇದೆ, ಏನು ಗೈಡೆನ್ಸ್ ಕೂಡ ಸಿಗ್ತಾ ಇದೆ ಏಂಜಲ್ ಕಡೆಯಿಂದ ಅಂತ ನೋಡೋಣ. ಜನವರಿ ಮಂತಲ್ಲಿ, ಜನವರಿ ತಿಂಗಳಲ್ಲಿ ಯಾವ ರೀತಿಯ ಬದಲಾವಣೆಗಳು ಮತ್ತು ಏನು ಬರ್ತಾ ಇದೆ. ಮೀನ ರಾಶಿಯವರಿಗೆ 2025 ಜನವರಿ ಮಂತಲ್ಲಿ ಏನಿದೆ ಅಂತ ನೋಡೋಣ. ಜನವರಿ ತಿಂಗಳಲ್ಲಿ ಏನಿದೆ ಮೀನ ರಾಶಿಯವರಿಗೆ ಇದು ಒಂದು ಜನರವರಿಗೆ ಮೀನ ರಾಶಿಯವರಿಗೆ ತುಂಬ ಪ್ರಶ್ನೆಗಳಿದೆ. ನಿಮಗೆ ತುಂಬ ಕನ್ಫ್ಯೂಷನ್ಸ್ ಇರ್ಬೋದು, ತುಂಬ ಪ್ರಶ್ನೆಗಳಿರ್ಬೋದು, ತುಂಬ ಚಾಲೆಂಜಸ್ ಇರ್ಬೋದು. ತುಂಬ ಬರ್ಡನಲ್ಲಿ ಇದ್ದೀರಾ, ಡಿಪ್ರೆಷನ್ ಲೆವೆಲಲ್ಲಿ ನೀವು ಯೋಚನೆ ಮಾಡ್ತಾ ಇರುವಂಥದ್ದು, ತುಂಬ ಟ್ರಿಗರ್ ಕೊಟ್ಟಿರುವಂಥದ್ದು, ತುಂಬ ನೋವಲ್ಲಿ ನೀವು ಇದ್ದೀರಾ. ಒಂದು ಬೆಡ್ ರೆಸ್ಟ್ ಮಾಡ್ತಾ ಇರ್ಬೋದು, ನೀವು ತುಂಬ ಹೈ ಲೆವೆಲಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ದಯವಿಟ್ಟು ನಿಮ್ಮನ್ನ ಮೈಂಡಲ್ಲಿ ನೀವು ಏನೇನೋ ಇಟ್ಕೊಂಡು ಒಂದು ನೆಗೆಟಿವಿಟಿಯಿಂದ ನಿಮ್ಮನ್ನು ನೀವು ಕಟ್ಟಾಕೊಂಡಿರುವಂಥದ್ದು, ನಿಮ್ಮನ್ನು ನೀವು ಟ್ರಿಗರ್ ಮಾಡ್ತಾ ಇರುವಂಥದ್ದು. ದಯವಿಟ್ಟು ಆ ನೆಗೆಟಿವಿಟಿಯಿಂದ ಹೊರಗಡೆ ಬನ್ನಿ. ನೀವು ಒಂದು ಸ್ವಲ್ಪ ರೆಸ್ಟ್ಲೆಸ್ ಆಗಿ ಇರಿ. ತುಂಬ ನೋವಾಗಿರುವಂಥದ್ದು, ದಯವಿಟ್ಟು ನಿಮ್ಮ ಮೈಂಡಲ್ಲಿ ಏನಿದೆ ಆ ಮೈಂಡಿಂದ ದಯವಿಟ್ಟು ಹೊರಗಡೆ ಬನ್ನಿ. ಯಾವುದೋ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಯಾರ ಹತ್ರನೂ ಪರ್ಸ್ನಲ್ ಆಗಿ ದುಡ್ಡನ್ನು ಕೇಳಿರ್ಬೋದು, ನೀವು ಮನಿ ಕೇಳಿರ್ಬೋದು. ಮತ್ತು ಒಂದು ಯಾರು ಜಾಬ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಜಾಬ್ ಕೂಡ ಸಿಗುವಂಥದ್ದು, ಒಂದು ಪ್ರಮೋಷನ್ ಕೂಡ ಸಿಗುವಂಥದ್ದು. ಯಾರು ಪರ್ಸನ್ ನಿಮ್ಮ ಮನೆಗೆ ಬರ್ತಾ ಇರುವಂಥದ್ದು, ಬರ್ತಾರಾ ಅಂತಲೂ ಕೂಡ ನಿಮ್ಮ ಕನ್ಫ್ಯೂಷನ್ಸ್ ಇರ್ಬೋದು. ಅವರು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಇಲ್ಲಿ ನಿಮ್ಮ ಮೈಂಡಲ್ಲಿ ಯೋಚನೆ ಮಾಡ್ತಾ ಇರ್ಬೋದು, ನಿಮ್ಮ ಪರ್ಸನ್ನಿಂದ ಒಂದು ಪಾಪು ಬಗ್ಗೆ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ, ಮಗು ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಪಾಪು ಬರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಮ್ಯಾರೇಜ್ ಕೂಡ ಆಗುವಂಥ ಸಾಧ್ಯತೆಗಳು ಇದೆ. ಒಂದು ಪಾಸಿಟಿವ್ ಆಗಿ ಇರಿ, ಒಂದು ಖುಷಿಯಾಗಿ ಇರುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬ ದುಡ್ಡಿನ ಕಡೆ ಹೆಚ್ಚಿನ ಗಮನ ಕೊಡ್ತೀರಾ. ಏನೋ ಒಂದು ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಇದೆ, ಬಟ್ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇಲ್ಲ. ಮನಿ ಕೂಡ ಬರುವಂಥದ್ದು, ಹ್ಯಾಪಿನೆಸ್ ಬರುವಂಥದ್ದು, ಒಂದು ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ತಾ ಇದ್ರೆ, ಖುಷಿಯಾಗಿರೋದನ್ನು ಕೂಡ ನೀವು ಸರಿಯಾದ ರೀತಿಯಲ್ಲಿ ಅದನ್ನು ತೋರಿಸ್ಕೊಳ್ತಾ ಇಲ್ಲ. ಮತ್ತು ನೀವು ನಿಮ್ಮ ಇನ್ನೋಸೆನ್ಸ್ನ ಒಂದು ಸ್ವಲ್ಪ, ನಿಮ್ಮ ಇನ್ನೋಸೆನ್ಸ್ ಏನಿದೆ ಅದು ಇನ್ನೋಸೆನ್ಸಿಂದ ತುಂಬ ಖುಷಿಯಾಗಿ ಇರ್ತೀರ ನೀವು. ಮತ್ತು ಗಿಫ್ಟ್ ಕೂಡ ಬರೋದ್ರಲ್ಲಿ ಇದೆ, ಒಂದು ರಿನ್ಯೂನಿಯನ್ ಕನೆಕ್ಟ್ ಆಗೋದ್ರಲ್ಲಿ ಇದೆ, ಒಂದು ಫ್ರೆಂಡ್ಶಿಪ್ ಕೂಡ ಬರುವಂಥದ್ದು, ನಿಮ್ಮ ಮನೆಗೆ ಫ್ರೆಂಡ್ಸ್ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯಿಂದ ನಿಮಗೆ ಫೈನಾನ್ಷಿಯಲಿ ಕೂಡ ಈ ಮಂತಲ್ಲಿ ಒಂದು ಸ್ವಲ್ಪ ಲಾಸಲ್ಲೇ ಇರ್ತೀರ. ಹೆಲ್ತ್ ಕೂಡ ಇಶ್ಯೂಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಮಸ್ಯೆಗಳು ಕಾಲಿಗೆ ನೋವಾಗುವಂಥದ್ದು, ಇಲ್ಲ ಚಿಕ್ಕ ಪುಟ್ಟದ್ದು ಕಾಲಿಗೆ ಹಿಟ್ಟಾಗುವಂಥದ್ದು ಇದೆ. ತುಂಬ ಸಮಸ್ಯೆಗಳಿಂದ ಆಗುತ್ತೆ. ಇಬ್ಬರು ವ್ಯಕ್ತಿಗಳಿಗೆ ತುಂಬ ಇಲ್ಲಿ ಒಂದು ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ದಯವಿಟ್ಟು ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ಸಫರ್ ಮಾಡ್ತಾ ಇದ್ದೀರಾ. ಈ ವಿಚಾರವಾಗಿ ಜಗಳ ಕೂಡ ಆಡಿರ್ಬೋದು, ನಿಮ್ಮ ಫ್ಯಾಮಿಲಿ ಜೊತೆನೂ ಕೂಡ ಜಗಳ ಆಡಿದ್ದೀರಾ. ತುಂಬ ಬರ್ಡನಲ್ಲೇ ಇರ್ತೀರಾ. ಈ ಮಂತು ತುಂಬ ಚಾಲೆಂಜಸ್ ಆಗಿ ಇರುತ್ತೆ. ತುಂಬ ಇಲ್ಲಿ ಟ್ರಾವೆಲಿಂಗ್ ಕೂಡ ಇರುತ್ತೆ. ಟ್ರಾವೆಲಿಂಗ್ ಇದೆ, ತುಂಬ ಟ್ರಿಗರ್ ಇದೆ, ತುಂಬ ಸ್ಟ್ರೆಸ್ ಇದೆ, ತುಂಬ ಮನಿ ಬಗ್ಗೆ ಯೋಚನೆ ಮಾಡುವಂಥದ್ದು, ಇರುವಂಥ ಚಾಲೆಂಜಸ್ ಬಗ್ಗೆ ಯೋಚನೆ ಮಾಡುವಂಥದ್ದು, ಈ ಮಂತಲ್ಲೇ ನಿಮಗೆ ಸಿಕ್ಕಿರುವಂಥ ಪ್ರೀತಿ ಬಗ್ಗೆ ಯೋಚನೆ ಮಾಡುವಂಥದ್ದು. ಇದೆಲ್ಲ ಒಂದು ನಿಮ್ಮ ಮೈಂಡಲ್ಲಿ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ. ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ, ಆ ನೋವಿಂದ ಹೊರಗಡೆ ಬನ್ನಿ. ಎಲ್ಲವೂ ಕೂಡ ನಿಮ್ಮ ಪ್ರೀತಿ ನಿಮಗೆ ವಾಪಸ್ ಸಿಗುತ್ತೆ. ಎಲ್ಲ ಇಷ್ಟು ಚಾಲೆಂಜಸ್ ಇಷ್ಟೊಂದು ಫೇಸ್ ಮಾಡಿದ್ದೀರಾ ಅಂತ ಅಂದಮೇಲೆ ಕೊನೆ ಎಂಡಾಗಿ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ. ನಿಮ್ಮ ಪರ್ಸನ್ ನಿಮ್ಮ ಜೊತೆ ರಿಟರ್ನ್ ಆಗ್ತಾರೆ. ಕೆಲವರು ವಿಚಾರದಲ್ಲಿ ಆಗುವಂಥ ಚಾನ್ಸಸ್ ಇದೆ. ತುಂಬ ಕೆಲಸದ ವಿಚಾರವಾಗಿ ಟ್ರಿಗರ್ ಮಾಡ್ತಾ ಇದ್ದೀರಾ. ಮತ್ತು ನಿಮ್ಮ ಪ್ರೆಷರಿಂದ ನೀವು ಏನೇ ಮಾಡೋದಕ್ಕೂ ಆಗ್ತಾ ಇಲ್ಲ. ತುಂಬ ಬರ್ಡನಲ್ಲಿ ಇರ್ತೀರ ಈ ಮಂತಲ್ಲಿ.
ಫೈನಾನ್ಷಿಯಲಿ ಕೂಡ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಫೈನಾನ್ಷಿಯಲಿ ಕೆಲವ್ರಿಗೆ ತುಂಬ ಹ್ಯಾಪಿನೆಸ್ ಇದೆ, ಒಂದು ಗುಡ್ನೆಸ್ ಇದೆ. ಈ ಮಂತಲ್ಲಿ ಒಂದು ಸ್ವಲ್ಪ ಟ್ರಿಗರ್, ನೋವು, ಸ್ಟ್ರೆಸ್ಸು, ಚಾಲೆಂಜಸ್ಸು, ಪ್ರೀತಿ ವಿಚಾರದಲ್ಲಿ ನೋವಾಗುವಂಥದ್ದು ಇದೆಲ್ಲವೂ ಇರುತ್ತೆ. ಬಟ್ ಈ ಮಂತ್ ಎಂಡಿಂಗಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಪ್ರೀತಿ ಬಗ್ಗೆ ನಿಮಗೆ ಗೊತ್ತಾಗ್ಬೋದು. ಕೆಲವ್ರಿಗೆ ನಿಮ್ಮ ಪರ್ಸನ್ ನಿಮಗೆ ಗೊತ್ತಾಗ್ಬೋದು. ಒಂದು ಒಳ್ಳೆ ಕೆಲಸ ಸಿಗುವಂಥದ್ದು ಇದೆ, ದುಡ್ಡು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಈ ಮಂತ್ ಎಂಡಲ್ಲಿ. ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಮೀನ ರಾಶಿಯವರಿಗೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಸಿಗುತ್ತೆ? ಒಂದು ಆಪರ್ಚುನಿಟಿಗಳು ನಿಮ್ಮ ಜೀವನಕ್ಕೆ ಬರುವಂಥದ್ದು ಇದೆ. ಎಸ್, ತುಂಬ ಆಪರ್ಚುನಿಟಿಗಳು ಸಿಗುತ್ತೆ. ಕಾಂಪ್ರಮೈಸ್ ಮಾಡ್ಕೊಳ್ಳೋದ್ರಲ್ಲಿ ಕಾಂಪ್ರಮೈಸ್ ಕೂಡ ಮಾಡ್ಕೊಳ್ಬೋದು ನೀವು ಅಂತ ಇದೆ. ಒಂದು ಒಳ್ಳೆ ಡೈರೆಕ್ಷನ್ಗೆ ಹೋಗಿ, ನಿಮಗೆ ಇಷ್ಟ ಆಗ್ತಿಲ್ಲ ಅಂದರೆ ಬೇರೆ ಡೈರೆಕ್ಷನ್ನ ನೀವು ತೊಗೊಳ್ಬೋದು. ವೆಯ್ಟ್ ಮಾಡಿ, ಇಲ್ಲಾಂದರೆ ಕೆಲವರು ವೆಯ್ಟ್ ಕೂಡ ಮಾಡ್ಬೋದು. ಈ ಸಿಚುವೇಶನ್ ಇಂಪ್ರೂವ್ ಆಗೋದ್ರಲ್ಲಿ ಇದೆ ಅಂತಲೂ ಇದೆ. ಒಂದು ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇರುವಂಥದ್ದು. ಆ್ಯಕ್ಷನನ್ನು ತಗೊಳ್ಳಿ. ನಿಮ್ಮ ಜೀವನಕ್ಕೆ ಒಂದು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಒಂದು ಆ್ಯಕ್ಷನ್ ಇದೆಯಲ್ಲ, ಆ ಆ್ಯಕ್ಷನನ್ನು ತಗೊಳ್ಳಿ. ಒಂದು ಬಿಗ್ ಹ್ಯಾಪಿ ಚೇಂಜಸ್ ಈ ಮಂತಲ್ಲಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಆಪರ್ಚುನಿಟಿ ಬರ್ತಾ ಇರುವಂಥದ್ದು. ಎಸ್, ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಇಲ್ಲ ನೀವು ಡೈರೆಕ್ಷನ್ಗೆ ಹೋಗೋದಾದರೆ ನಿಮಗೆ ಬಿಟ್ಟಂಥ ವಿಚಾರ. ಇಲ್ಲ ವೆಯ್ಟ್ ಮಾಡಿದರೆ ಒಂದು ಈ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ. ಒಂದು ಬಿಗ್ ಹ್ಯಾಪಿ ಚೇಂಜಸ್ ಬರುವಂಥದ್ದು ಇದೆ. ಆ್ಯಕ್ಷನನ್ನು ತಗೊಳ್ಳಿ. ಕೆಲವೊಂದು ವಿಚಾರಗಳಿಗೆ ಆ್ಯಕ್ಷನನ್ನು ತಗೊಳ್ಳಿ ಅಂತ ಬಂದಿರುವಂಥದ್ದು. 3 ಕಾರ್ಡನ್ನು ಇಡ್ತೀನಿ, 3 ಕ್ವಶನ್ಸ್ನ ಇಟ್ಕೊಳ್ಬೋದು. ನಂಬರ್ 1, ನಂಬರ್ 2 ಇದೆ. ನಂಬರ್ 1, ನಂಬರ್ 2, ನಂಬರ್ 3 2 ಕಾರ್ಡ್ ಬಂದಿದೆ. ಇದರಲ್ಲಿ ನಿಮ್ಗೆ ಯಾವುದು ರೆಸೊನೇಟ್ ಆಗ್ತಾ ಇದೆ ಅದನ್ನು ತಗೊಳ್ಳಿ. ಪ್ರೇಯರ್ ಮಾಡಿ ತಗೊಳ್ಳಿ. ಪ್ರೇಯರ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅನ್ಲೈಕ್ಲಿ ನಿಮಗೆ ಇಷ್ಟ ಆಗ್ದೇ ಇರ್ಬೋದು. ನಂಬರ್ 2, 1 ವರ್ಷದ ಒಳಗಡೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. 1 ವರ್ಷದೊಳಗಡೆ ಎಲ್ಲವೂ ಚೆನ್ನಾಗಾಗುತ್ತೆ ಅಂತ ಬಂದಿರುವಂಥದ್ದು. ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.